ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ವ್ಲಾಗ್. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಿನ್ನೊಬ್ಬರು ಕಮೆಂಟ್ ಮಾಡಿದ್ರು ಡ್ರೈವಿಂಗ್ ಕಲಿತು ಎಷ್ಟು ವರ್ಷ ಆಯಿತು ಅಂತ. ಸೊ ಒಂದೇ ತಿಂಗಳಲ್ಲಿ ನಾನು ಕಲ್ತಿರುವಂಥದ್ದು. ಹಾಗಾಗಿ ನನಗೆ ಧೈರ್ಯ ಇತ್ತು, ಹಾಗಾಗಿ ನಾನು ಬೇಗನೆ ರೋಡ್ಗೆ ಅಂದರೆ ಮೈನ್ ರೋಡ್ಗೆಲ್ಲ ತೊಗೊಂಬಂದೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಸಿಂಗಲಾಗಿ ಹೋದರೆ ಮಾತ್ರ ನಮಗೆ ಜಾಸ್ತಿ ಒಂದು ಅನುಭವ ಆಗೋದು, ಯಾವ ರೀತಿ ತೊಗೊಂಡೋಗ್ಬೇಕು ಹಾಗೆ ಹೀಗೆ ಅಂತ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಇವತ್ತು ಅಂಗನವಾಡಿಯಲ್ಲಿ ಫಂಕ್ಷನ್ ಇದೆ. ಸೊ ಹಾಗಾಗಿ ನಾವು ಇವಾಗ ಬೇಗ ಹೊರಡಿದ್ದೀವಿ. ಹಾಗೆ ತುಂಬ ಲೇಟ್ ಮಾಡೋಕ್ಕೆ ಗೊತ್ತಿಲ್ಲ. ಸೊ ಹಾಗೆ ಬನ್ನಿ, ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಅಂಗನವಾಡಿ ಕಡೆ ಹೋಗ್ತಾ ಇದ್ದೀನಿ. ಲೇಟ್ ಆಗಿಬಿಟ್ಟಿದೆ, ಹಾಗೆ ರೆಡಿ ಆಗಬೇಕಾದ್ರೂ ಸ್ವಲ್ಪ ಲೇಟ್ ಆಯಿತು. ಮತ್ತು ಈ ವರ್ಷ ಇವಳನ್ನು ಅಂಗನವಾಡಿಗೆ ಕಳಿಸೋದು. LKG ಹೋಗುವಂಥ ವಯಸ್ಸಾಗಿದೆ, ಆದರೆ ಈ ವರ್ಷ ಬೇಡ, ನೆಕ್ಸ್ಟ್ ಇಯರ್ ಹಾಕೋಣ ಅಂತ ಇದ್ದೀನಿ. ಬನ್ನಿ, ಯಾವ ರೀತಿ ಪ್ರೋಗ್ರಾಮ್ ನಡೀತಾ ಇದೆ ಅಂತ ನೋಡೋಣ. ನೋಡಿ, ಇದು ಇನ್ನೂ ಕಟ್ ಮಾಡಬೇಕಷ್ಟೇ. ನೋಡಿ, ಇವತ್ತು ಉದ್ಘಾಟನೆಗೆ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ. ನಾವು ಹೋಗ್ತಾ ಇದ್ದೀವಿ. ನೆರೆದಂತಹ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಎಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂತಹ ನಮ್ಮ ಗೌರವಾನ್ವಿತ ಶಾಸಕರಾದ ಶ್ರೀಯುತ ರಾಜೇಶ್ ನಾಯ್ಕ್ ಇವರು ಉಚಿತ ಕಾರ್ಯಕ್ರಮದಲ್ಲಿ ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಊಟದ ವ್ಯವಸ್ಥೆ ನಡೆಯುತ್ತದೆ. ಎಲ್ಲರೂ ಊಟವನ್ನು ಮಾಡಿ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಣ್ಣ ಅಶ್ವ ಹುಣ್ಣು. ಗೈಸ್, ಊಟ ಮಾಡಿಬಿಟ್ಟು ಸೀದಾ ಮನೆ ಕಡೆ ಬರ್ತಾ ಇದ್ದೀನಿ. ಇವಾಗ ಎಂಥ ಶೆಕೆ ಪಾ, ಅಲ್ಲಿ ಆ ರಶಲ್ಲಿ ಕೂತ್ಕೊಳ್ಕೋ ಆಗೋದಿಲ್ಲ, ಅಷ್ಟು ಶೆಕೆ ಆಗ್ತಾಯಿತ್ತು. ಹಾಗೆ ಊಟ ಮಾಡಿದ ಮೇಲೆ ಮತ್ತೆ ಜೋರಾಯಿತು ಶೆಕೆ. ಹಾಗೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಗೈಸ್, ಇನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.